ಮತ್ತೇನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆ ಆಗಿರುವುದು. ಯೇಸು ಸ್ವಾಮಿ ನಾನು ಮತ್ತೆ ಬರ್ತೀನಿ, ನೀವು ಹೆಂಗ್ ಸಿದ್ಧರಾಗಿರ್ಬೇಕು ಅದನ್ನ ಉಪಮಾನ ರೀತಿಯಲ್ಲಿ ಹೇಳ್ತಾನೆ. ಇದನ್ನ ಮೊದಲಿಗಿತ್ತಿಗೆ ಹೋಲಿಸಿ ಎದಕ್ಕ ಯೇಸು ಸ್ವಾಮಿ ಹೇಳ್ತಾನಂದ್ರೆ, ಅವಾಗಿರಾಗ ಯೂದ್ರ ಸಂಪ್ರದಾಯದಲ್ಲಿ ಹೆಂಗಿತ್ತಂದ್ರೆ, ಒಬ್ಬ ಹುಡುಗಿನ ನೋಡ್ಬೇಕು ಅಂತೇಳಿ ಒಬ್ಬ ಹುಡುಗ ಬರ್ತಿರುವಾಗ ಆ ಹುಡುಗಿನ ಮನೆಗೆ ಬರ್ತಿರುವಾಗ ಆ ಹುಡುಗಿನ ಮನೆಗಿರೋರು ಅಕ್ಕ ತಂಗಿಯರು ಅವರೆಲ್ಲ ಹೆಣ್ಣುಹುಡುಗರು ಇರ್ತಾರಲ್ಲ, ಅವರೆಲ್ಲರೂ ಹೊರಗೆ ಬಂದು ಆ ಹುಡುಗನ ಇನ್ವೈಟ್ ಮಾಡ್ತಾರ ಅನ್ಮತ್ತು. ಮೊದಲಿಂಗನ ಬಾ ಅಂತೇಳಿ ಇವರೆಲ್ಲ ಕರ್ಕೊಂಡು ಬರ್ತಾರ. ಅದಕ್ಕಾಗಿ ಆ ಬರ್ತಿದ್ದಾನ ಇವರೆಲ್ಲರೂ ಸಿದ್ಧರಾಗಿ ಹೋಗಿ ನಿಂತ್ಕೊಂತಾರ ಅನ್ಮತ್ತು. ಆ ಸಂಪ್ರದಾಯ ಇರ್ತದೆ. ಅದನ್ನ ಇವ್ರಿಗೆ ಆ ಸ್ವಾಮಿ ರೂಪಾಯಿ ಹೇಳ್ತಾನ, ಇವ್ರಿಗೆ ಅರ್ಥ ಆಗ್ತದೆ ಅಂತೇಳಿ. ನಾನು ಹೆಂಗ್ ಬರ್ತೀನಿ ಅಂದ್ರೆ ಮೊದಲಿಂಗನ್ ಬಂದಂಗೆ ಬರ್ತೀನಿ. ಆ ಕನ್ಯೆಗಳು ಹೆಂಗ ರೆಡಿ ಆಗಿರ್ತಾರೋ ಹಂಗ ನೀವು ಕೂಡ ಸಿದ್ಧರಾಗಿರ್ಬೇಕು. ಅದನ್ನ ಯಾವ ರೀತಿ ಹೇಳ್ತಾನ, ದೇವ್ರ ರಾಜ್ಯದ ಬಗ್ಗೆ ಹೇಳ್ತಾರ. 10 ಜನ ಕನ್ಯಕರು ಇರ್ತಾರ, ಅದರಲ್ಲಿ 5 ಜನ ಬುದ್ಧಿವಂತರು ಇರ್ತಾರ, 5 ಜನ ಬುದ್ಧಿಹೀನರು ಇರ್ತಾರೆ. ದೇವ್ರ ರಾಜ್ಯದ ಬಗ್ಗೆ ಹೇಳ್ತಾನ. ದೇವ್ರ ರಾಜ್ಯ ಅಂದ್ರೆ ಏನು? ಸಂಘದ ಬಗ್ಗೆನೇ ಹೇಳ್ತಾನ. ಸಂಘದಲ್ಲಿ 10 ಕನ್ಯಕರು ಅದಾರ, ಅದರಲ್ಲಿ 5 ಜನ ಬುದ್ಧಿವಂತರು ಅದಾರ, 5 ಜನ ಬುದ್ಧಿಹೀನರು ಅದಾರ. ಅಂದ್ರೆ ನಾವು ಸಂಘದಲ್ಲಿ ಇರೋಷ್ಟು ಮಾತ್ರಕ್ಕ, ಸಂಘದಲ್ಲಿ ನಾವು ಜೀವಿಸ್ತಿರೋಂಥ ಮಾತ್ರಕ್ಕ, ನಾವು ಸಹವಾಸದಲ್ಲಿ ಇರೋಂಥ ಮಾತ್ರಕ್ಕೆ ನಾವೆಲ್ಲರೂ ಸಿದ್ಧರಾಗಿರುವಂತ ಅರ್ಥ ಅಲ್ಲ. ನೀವು ಬುದ್ಧಿವಂತರಾಗಿರ್ಬೇಕು. ನಾನು ಮತ್ತೆ ಬರ್ತಿದ್ದೀನಿ. ಇವ್ರು ಹೆಂಗಿದಾರೆ ಅಂತ ಕೆಲವು ಮಂದಿ ಎಣ್ಣೆ ಅವನ್ನೆಲ್ಲ ಇಟ್ಕೊಂಡು ಡ್ಯೂಟಿನ ಇಟ್ಕೊಂಡು ಸಿದ್ಧರಾಗ್ಯಾರ. ಕೆಲವೊಬ್ರು ಏನ್ ಮಾಡಾರ, ಡ್ಯೂಟಿಗಳು ಅದಾವ, ಎಣ್ಣೆ ಇಲ್ಲ. ಆದ್ರೆ ಡ್ಯೂಟಿಗಳಂದ್ರೆ ಏನು? ದೀಪ ಬರ್ತದಲ್ಲ, ಅದು ಯಾವ್ದಕ್ಕೆ ಸಾದೃಶ್ಯ ಅಂದ್ರೆ ವಾಕ್ಯಕ್ಕೆ ಸಾದೃಶ್ಯ. ಅರ್ಥ ಆಯ್ತಾ? ಅಂದ್ರೆ ಇವ್ರ ಹತ್ರ ವಾಕ್ಯ ಐತೆ, ಎಲ್ಲರಿಗೂ ಗೊತ್ತು ವಾಕ್ಯ. ಹೌದಾ ಇಲ್ಲ? ನಾವು ಕೇಳಿದ್ರೆ ಅಂದ್ರೆ ಎಲ್ಲರೂ ವಾಕ್ಯ ಹೇಳ್ತಾರೆ. ಯಾರು ಹೇಳೋದಿಲ್ಲ? ಯಾರಿಗೂ ಗೊತ್ತಿಲ್ಲ ಹೇಳ್ರಿ. ಹೌದಾ ಇಲ್ಲ? ನಾವು ಒಬ್ರಿಗೆ ಸ್ವಾರ್ಥ ಹೇಳ್ಬೇಕಂದ್ರೆ ಎಲ್ಲರಿಗೂ ಹೇಳ್ತೀವಿ, ನಮಗೆ ಗೊತ್ತಿಲ್ಲ ನಾವು ವಾಕ್ಯ. ಇವ್ರ ಹತ್ರ ವಾಕ್ಯ ಕೂಡ ಐತೆ, ಕೈಯಾಗ ವಾಕ್ಯ ಕೂಡ ಇಟ್ಕೊಂಡಾರ. ಆದ್ರೆ ಇವ್ರ ಹತ್ರ ಏನಿಲ್ಲ, ಎಣ್ಣೆ ಇಲ್ಲ. ಎಣ್ಣೆ ಯಾವ್ದಕ್ಕೆ ಸಾದೃಶ್ಯ? ಪರಿಶುದ್ಧಾತ್ಮ ಅಭಿಷೇಕ ಸಾದೃಶ್ಯವಾದ. ಪರಿಶುದ್ಧಾತ್ಮ ಅಭಿಷೇಕ ನಮ್ಮಲ್ಲಿದ್ದಾಗ, ಆ ಅಭಿಷೇಕ ನಾವು ಹೊಂದ್ಕೊಂಡಾಗ ನಾವು ಹೆಂಗಿರ್ತೀವಂತ, ಬುದ್ಧಿವಂತ ಕನ್ಯಕರಾಗಿರ್ತೀವಿ. ಆತನ ಸಲುವಾಗಿ ನಾವು ಎದುರು ನೋಡ್ತಾ ಇರ್ತೀವಿ. ಇವಾಗ ವಧು ಹೆಂಗ ಅಲಂಕರಿಸ್ಕೋಬೇಕು? ಒಂದು ಕಲ್ಯಾಣ ಮಂಟಪನಲ್ಲಿ ಆ ಗಂಡು ಹುಡುಗ ಇದ್ದಾಗ ಹುಡುಗಿ ಹೆಂಗ ಅಲಂಕರಿಸ್ಕೊಂಡ್ ಬರ್ಬೇಕು? ಬೇಸ್ ಚೆನ್ನಾಗಿ ಮೊದಲಿಗೆತ್ತಿ ಆಭರಣಗಳು ಹಾಕೊಂಡು ಚೆನ್ನಾಗಿ ಬರ್ಬೇಕು. ಹೌದಾ ಇಲ್ಲ? ಹಂಗಾದ್ರೆ ವಧು ಇರ್ತಾನ. ತಾನು ಏನು ಕೂದಲುಗಳು ಬಿಟ್ಕೊಂಡು ಏನ ಮಾಮೂಲಾಗಿ ಹೆಂಗ್ ಸಿಕ್ಕಂಗೆ ಬಂದಲ್ಲ ನನಗೂ ಇರ್ತಾನ, ಅವನೇ ಓಡೋಗ್ಬಿಡ್ತಾನ ಸ್ಟೇಜ್ನಾಗಿದ್ದ. ಹೌದಾ ಇಲ್ಲ? ಹಂಗ ನಾವು ಕೂಡ ದೇವ್ರು ಬರುವಾಗ ಬಹು ಹತ್ರವಾಗೈತೆ. ಯಾವಾಗ ಬರ್ತೀರೋ ನನ್ಗೆ ಗೊತ್ತಿಲ್ಲ, ನೀವು ಎಚ್ಚರವಾಗಿರ್ರಿ. ನಾನು ಬಂದಾಗ ನೀವು ಹೆಂಗಿರ್ಬೇಕಂತ ಸಿದ್ಧರಾಗಿರ್ಬೇಕು. ನಾವು ಆತ ಇಷ್ಟಾನುಸಾರವಾಗಿ ನಾವು ಇರ್ಬೇಕು. ಆತಗ ಮಹಿಮಕರವಾಗಿ ನಾವು ಜೀವಿಸುವಂತವ್ರಾಗಿರ್ಬೇಕು. ತನ್ನ ಚಿತ್ತ ನೆರವೇರಿಸುವಂತವ್ರಾಗಿರ್ಬೇಕು. ನಾವೇನನ್ಕಂತಿರ್ತೀವಿ, ನಾವು ಸಿದ್ಧರಾಗಿವಿ, ನಾವು ಚೆನ್ನಾಗೇ ಇದೀವಿ, ನಾವೆಲ್ಲರೂ ದೇವ್ರ ಸಂಘದಲ್ಲೇ ಇದೀವಿ, ನಾವು ಪ್ರಾರ್ಥನೆ ಮಾಡ್ತಿದ್ವಿ, ದೇವ್ರ ಸಂಘದಾಗ ಇದೀವಿ, ಪ್ರಾರ್ಥನೆ ಮಾಡ್ತಿರುವಂತ ಇದೀವಿ ಅಂತ ಹೇಳಿ ನಾವು ದೇವ್ರ ಇದೀವಿ ಅಂತ ಅರ್ಥ ಅಲ್ಲ. ಇಸ್ಕರೇತಿ ಯೋಧ ಕೂಡ ಎಲ್ಲಿರ್ತಾನ? ಯೇಸು ಸ್ವಾಮಿ ಹತ್ರಲ್ಲೇ ಇರ್ತಾನ. ಯೇಸು ಸ್ವಾಮಿ ಹತ್ರ ನಡೀತಿರ್ತಾನ, ಯೇಸು ಸ್ವಾಮಿ ಹತ್ರ ಜೀವಿಸ್ತಿರ್ತಾನ. ಹೌದಾ ಇಲ್ಲ? ಆದ್ರೆ ಅವನ ಮನೋನ ಹತ್ರ ಏನಾಗವ? ಮುಚ್ಕೊಂಡು ಹೋಗ್ಬಿಟ್ಟವ. ಹಂಗ ನಾವು ದೇವ್ರ ಸನ್ನಿಧಿನಲ್ಲಿ ಇರೋಷ್ಟು ಮಾತ್ರಕ್ಕ ನಾವೆಲ್ಲ ಸಿದ್ಧರಾಗಿವಂತ ಅರ್ಥ ಅಲ್ಲ. ನಾವಿನ್ನ ಸಿದ್ಧರಾಗೋದು ಇನ್ನ ಐತೆ, ನಮ್ಮನ್ನು ಸರಿಪಡಿಸ್ಕೊಳೋದು ಇನ್ನ ಐತೆ, ನಾವು ದೇವ್ರ ಇಷ್ಟಾನುಸಾರ ಜೀವಿಸೋದು ಇನ್ನ ಐತೆ. ನಾವು ಪೂರ್ತಿ ಹೆಂಗ ಅಲಂಕರಿಸ್ಕೋಬೇಕಂದ್ರೆ, ದೇವ್ರದಲ್ಲಿ ಕನ್ಯೆ ಹೆಂಗ ರೆಡಿ ಆಗ್ತಲೋ ಹಂಗ ನಾವು ಪ್ರತಿಯೊಂದನ್ನು ಅಲಂಕರಿಸ್ಕೋಬೇಕು. ನಮ್ಮ ಗುಣಗುಣ ಅಲಂಕರಿಸ್ಕೋಬೇಕು, ನಮ್ಮ ಸ್ವಭಾವಗಳು ಅಲಂಕರಿಸ್ಕೋಬೇಕು, ನಮ್ಮ ಮಾತನ್ನ ಅಲಂಕರಿಸ್ಕೋಬೇಕು, ನಮ್ಮ ಆಲೋಚನೆಗಳು ಅಲಂಕರಿಸ್ಕೋಬೇಕು. ಪ್ರತಿದು ತನಗೆ ಇಷ್ಟಾನುಸಾರವಾಗಿ ನಾವು ಅಲಂಕರಿಸ್ಕೊಂತರಾಗಿರ್ಬೇಕು. ಅಂದ್ರೆ ಅದು ಎಲ್ಲರೂ ಮೋಸ ಹೋಗೋದು ಅಲ್ಲೇ. ನಾವು ದೇವ್ರದಾಗ ಇದೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ಉಪವಾಸ ಮಾಡ್ತೀವಿ, ನಮಗೇನು ದೇವ್ರನ್ನ ಗೊತ್ತಿಲ್ಲ, ನಾವೇನು ದೇವ್ರದಾಗ ಏನಿಲ್ಲ.
ಜಿಗುಟುಗಳು ಯಾವ್ಯಾವ ಇರ್ತಾಗ, ವಾಕ್ಯ ಐತೆ, ಅದ್ರಲ್ಲಿ ಏನಿಲ್ಲ, ಎಣ್ಣೆ ಇಲ್ಲ. ಪರಿಶುದ್ಧಾತ್ಮನಿದ್ದಾಗ ಏನಾಗ್ತಂದ್ರೆ, ಪರಿಶುದ್ಧಾತ್ಮ ಹೆಂಗ್ ನಡೆಸ್ತಾನ ಆ ರೀತಿಯಾಗಿ ನಡೀತಾರ. ಪರಿಶುದ್ಧಾತ್ಮ ನಡಿಪಿಂಪಿಲ್ಲ ಅಂದ್ರೆ ಏನಾಗ್ತದೆ ಹೇಳು, ತಮ್ಮ ಇಷ್ಟಾನುಸಾರವಾಗಿ, ತಮ್ಮ ಸ್ವಇಚ್ಛ ಪ್ರಕಾರ ಜೀವಿಸ್ತಾನೆ. ಅದೇನಾಗ್ತದೆ, ದೇವ್ರಿಗೆ ವಿರುದ್ಧ ಆಗುತ್ತೆ. ಎಲ್ಲರೂ ಏನ್ ಅನ್ಕಂತಾರೆ ಹೇಳು, ನಾನು ಸಂಘದಾಗ ಇದ್ದೀನಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಸಾವಾಸದಲ್ಲಿ ಇದ್ದೀನಿ, ದೇವ್ರು ಆ ಕಡೆ ಬಂದ್ರೆ ನಾನು ಎತ್ತಲ ಪಡ್ತೀನಿ ಅನ್ಕೊಂತಾರೆ. ಆದ್ರೆ ಇವರಲ್ಲಿ ಮಿಸ್ ಆಗಿರೋದು ಏನಂದ್ರೆ ಪರಿಶುದ್ಧಾತ್ಮ ಆ ನಡಿಪಿಂಪು ಇಲ್ಲ. ಅದು ಮಿಸ್ ಆದ್ರೆ ಏನಾಗ್ತದೆ ಅಂದ್ರೆ ಆ ರಾಕಡ ಮಿಸ್ ಆಗ್ತದೆ. ಅದನ್ನ ಮಿಸ್ ಆಗ್ಬಾರ್ದು ನಾವು. ಇಲ್ಲಿ ಏನಾನ ಮಿಸ್ ಆಗ್ಲಿ, ಇಲ್ಲಿ ಏನೋ ಹಿಡ್ಕೊಳಕ್ ಹೋಗಿ ಅದನ್ನ ಮಿಸ್ ಆಗ್ಬಾರ್ದು. ಅದನ್ನ ಹಿಡ್ಕೊಳಕ್ ಇಲ್ಲಿ ಏನೋ ಮಿಸ್ ಆದ್ರೂ ಚಿಂತೆ ಇಲ್ಲ. ಇವಾಗ ದೇವ್ರ ಸಲುವಾಗ ಅಂತ ನಾವು ಜೀವಿಸ್ತಿರುವಾಗ ಎಷ್ಟೋ ನಾವು ಬಿಟ್ಕೋಬೇಕಾಗತ್ತೆ, ಎಷ್ಟೋ ನಾವು ಬ್ಯಾಡ್ ಅನ್ಕೋಬೇಕಾಗತ್ತೆ. ಯಾಕಂದ್ರೆ ಇದು ಶಾಶ್ವತವಾದದಲ್ಲ, ಇದೆಲ್ಲ ಅಶಾಶ್ವತವಾದದ್ದು. ನಾವು ಶಾಶ್ವತವಾದ ಸಲುವಾಗಿ ನಾವು ಹಿಡ್ಕೊಳಕ್ಕೆ ನಾವು ಪ್ರಯಾಸ ಪಟ್ಟರು ಕೂಡ ಅದಕ್ಕೊಂದು ಉನ್ನತವಾದ ಬಹುಮಾನ ಇರ್ತದೆ. ಹೌದಾ ಇಲ್ಲ? ನಾವು ಇದನ್ನೇನೋ ಮಾಡ್ಕೊಳಕ್ ಹೋಗಿ ಇದನ್ನೇನೋ ಹಿಡ್ಕೊಳಕ್ ಹೋಗಿ ಅಂದ್ರೆ ಅದೇನಾಗ್ತದೆ, ಅದು ಮಿಸ್ ಆಗ್ತದೆ. ಹಂಗೆ ಇವ್ರು ಮಾಡ್ತಿರೋದು. ಬುದ್ಧಿವಂತರ ಕನ್ಯಕರೇನೋ ರೆಡ್ ಆಗ್ಬಿಟ್ಟಾರ, ಬುದ್ಧಿ ಇಲ್ಲದ ಕನ್ಯಕರು ಏನಾಗ್ಯಾರ ರೆಡ್ ಆಗಿಲ್ದಾಗ ಏನಾಗ್ಯಾರ ಬಿಡಲ್ಪಡ್ತಾರೆ. ಅದಕ್ಕಿನ್ನ ದೌರ್ಭಾಗ್ಯ ಸ್ಥಿತಿ ಇನ್ನೊಂದಿರೋದಿಲ್ಲ. ಇಷ್ಟು ವರ್ಷ ನಾವು ಸಂಘದಲ್ಲಿದ್ದು ಚರ್ಚಿನಾಗ ಬಂದು ನಾವು ಆರಾಧಿಸಿ ನಾವು ಸ್ತುತಿಸಿ ದೇವ್ರದಲ್ಲಿ ಇದ್ದು ದೇವ್ರ ಆಕರದಲ್ಲಿ ಎತ್ತಲ್ಪಟ್ಟಿಲ್ಲ ಅಂದ್ರೆ ಇನ್ನು ಜೀವಿಸಿದ ಜೀವಿತಾಗ ಇನ್ನೇನು ಅರ್ಥ ಐತೆ? ನಾವ್ ಹೆಂಗಿರ್ಬೇಕು, ದೇವ್ರಿಗೆ ಸಿದ್ಧರಾಗಿರುವಂತವ್ರು ಆಗಿರ್ಬೇಕು. ನನಗೆ ಪ್ರೀತಿ ಐತೆ, ದೇವ್ರಂದ್ರೆ ಪ್ರೀತಿ ಐತೆ, ನನಗೆ ನನ್ನ ಮನಸ್ಸಿನಾಗ ದೇವ್ರಂದ್ರೆ ನನಗೆ ಇಷ್ಟ ಐತೆ ಅಂತ ಹೇಳ್ತಿದ್ದೆ. ದೇವ್ರಂದ್ರೆ ಇಷ್ಟ ಇರೋರು ಹೆಂಗಿರ್ತದೆ ಹೇಳು? ದೇವ್ರ ಪ್ರೀತಿ ಇರೋರು ದೇವರಿಗೆ ವಿಧೇಯರಾಗ್ತಾರ. ಫಸ್ಟ್ ದೇವರ ಆಜ್ಞೆಗಳಿಗೆ ವಿಧೇಯರಾಗ್ತಾರ. ವಿಧೇಯರಾಗಿ ದೇವ್ರ ಆಜ್ಞೆಗಳ ಪ್ರಕಾರ ನಡೀತಾರ. ದೇವ್ರ ಆಜ್ಞೆಗಳ ಪ್ರಕಾರ ಯಾರು ನಡೀತಾರೋ ಅವರಲ್ಲೇ ದೇವ್ರ ಪ್ರೀತಿ ಇರೋದು. ಆಮೇಲೆ ಸುಮ್ಮನೆ ನಾವು ಅಂತೀವಿ ಬಾಯಿ ಮಾತ್ಲಿ ಏನಂತ, ನನಗೆ ದೇವ್ರಂದ್ರೆ ಇಷ್ಟ, ನನ್ ದೇವ್ರು ಎಷ್ಟು ನಾನು ಪ್ರೀತಿ ಮಾಡ್ತೀನಿ ಗೊತ್ತಾ, ನನಗೆ ಗೊತ್ತು ದೇವ್ರಿಗೆ ಗೊತ್ತು, ನನ್ನ ಮನಸ್ಸಿಗೆ ಗೊತ್ತು ದೇವ್ರಿಗೆ ಗೊತ್ತು ಅಂತ. ನಿಜವಾಗ್ಲೂ ಪ್ರೀತಿ ಇರೋರು ದೇವ್ರ ಮಾತಿಗೆ ವಿಧೇಯರಾಗ್ತಾರ. ಆ ವಿಧೇಯರಾಗಿ ಆ ಮಾತುಗಳ ಪ್ರಕಾರ ನಡೀತಾರ. ಆ ಮಾತುಗಳ ಪ್ರಕಾರ ನಡೆದೋರ್ರೆ ಅವ್ರ ಮನಸ್ಸಲ್ಲಿ ದೇವ್ರ ಪ್ರೀತಿ ಇರ್ತದೆ. ಅದು ವಾಕ್ಯನೇ ಹೇಳ್ತದೆ ನೋಡ್ರಿ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನೋಡಿದ್ರ ಯಾರಂತ ದೇವ್ರನ್ನ ಪ್ರೀತಿಸುವವನು? ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನೇ ದೇವ್ರನ್ನ ಪ್ರೀತಿಸುವವನು. ನಾವು ಸುಮ್ಮನೆ ಹೇಳಿದ ಮಾಸ್ತರ್ಗೆ ನಾವು ಪ್ರೀತಿ ಮಾಡೋರಲ್ಲ. ಯಾರು ದೇವರಿಗೆ ವಿಧೇಯರಾಗಿ ದೇವ್ರ ಆಜ್ಞೆಗಳ ಪ್ರಕಾರ ನಡಿಬೇಕಂತ ಹೇಳಿ ನಡೀತಿರ್ತಾರೋ ಅವರಲ್ಲಿನೇ ನನ್ನ ಪ್ರೀತಿ ಐತಂತೇಳಿ ವಾಕ್ಯ ಹೇಳುತ್ತೆ. ಅದಕ್ಕೆ ದೇವ್ರೇನ್ ಮಾಡ್ತಾನಂದ್ರೆ, ನಾನು ಬರೋದು ಬಹು ಸಮೀಪ ಐತೆ, ನೀವೇನಾಗ್ಬೇಕು, ಸಿದ್ಧರಾಗ್ಬೇಕು. ಇವ್ರೇನ್ ಮಾಡ್ತಾರ, ಬರ್ತಾನ ಬಿಡು, ಬರ್ತಾನ ಅಂತ ಹೇಳ್ತಾರ. ಅದು ಯಾವಾಗ ಬರ್ಬೇಕು, ನಾವ್ ಯಾವಾಗ ಸಿದ್ಧರಾಗ್ಬೇಕು ಅಂತೇಳಿ ಇವ್ರೇನ್ ಮಾಡ್ಬಿಟ್ಟಾರ, ಮಕ್ಕೊಂಬಿಟ್ಟಾರ. ಮಿಸ್ ಆಗ್ಯಾರ ಇವರು. ಅದಕ್ಕೆ ನಾನು ಯಾವಾಗ ಬರ್ತೀನೋ ಗೊತ್ತಿಲ್ಲ, ನೀವು ಎಚ್ಚರವಾಗಿರ್ಲಿ. ಇವಾಗ ಆಲಸ್ಯ ಮಾಡ್ತಿರೋದು ಒಳ್ಳೇದ ಕೆಟ್ಟದ? ಒಳ್ಳೇದಲ್ಲ. ಹೌದು, ಕರೆಕ್ಟ್. ಹೌದಾ ಇಲ್ಲ? ಎದಕ್ಕೆ ಆಲಸ್ಯ? ಸಿದ್ಧರಾಗ್ತಾರೇನೋ, ನನ್ನ ಮಕ್ಕಳು ಇನ್ನ ಸಿದ್ಧರಾಗಬೇಕು. ದೇವ್ರ ಚಿತ್ತ ಇರೋದ್ರೆ ಎಲ್ಲರ ರಕ್ಷಣೆದಲ್ಲಿ ಬರ್ಬೇಕನ್ನೋದೇ ದೇವ್ರ ಚಿತ್ತ. ತನ್ನ ಪ್ರಾಣ ಕೊಟ್ಟಿರೋದೇ ಎಲ್ಲರ ಸಲುವಾಗ. ಯಾರು ನಶಿಸೋದು ನನ್ನ ಚಿತ್ತ ಅಲ್ಲ ಅಂತೇಳಿ ವಾಕ್ಯನ ಹೇಳತದೆ. ಅಂದ್ರೆ ದೇವ್ರ ಆಲಸ್ಯ ಮಾಡ್ತದಾನ ಅಂತೇಳಿ ನಾವು ಅದನ್ನ ನೆಗ್ಲಿಜೆನ್ಸ್ ಮಾಡಬಾರ್ದು. ಪ್ರೀತಿಸೋನ್ ಯಾವಾಗೂ ದೇವ್ರ ಚಿತ್ತಾನುಸಾರವಾಗಿ ದೇವ್ರ ಆಜ್ಞೆಗಳ ಪ್ರಕಾರ ನಡ್ಕೊಂಡು ಯಾವಾಗ ದೇವ್ರು ಬರ್ತಾನ ಅಂತೇಳಿ ಕಾಯ್ತಿರ್ಬೇಕು. ದೇವಾ, ಇದು ನಮಗೆ ಶಾಶ್ವತ ಅಲ್ಲ, ನೀನ್ ನನಗೆ ಶಾಶ್ವತ. ಇಲ್ಲಿ ನಾನು ಏನ್ ಮಾಡ್ಬೇಕು ಅದು ಮಾಡ್ತೀನಿ. ಆದ್ರೆ ನನ್ನ ಗುರಿ ಏನು? ನಿನ್ ರಾಜ್ಯ, ತನ್ನ ರಾಜ್ಯ ಸಲುವಾಗಿ ನಾವು ಸಿದ್ಧರಾಗಬೇಕು. ನಾವಿಲ್ಲಿ ಏನೇ ಮಾಡ್ಲಿ, ನಾವಿಲ್ಲಿ ಏನ್ ಮಾಡಿದಾಗ ನಾವು ಸುಮ್ಮನೆ ಇರ್ಬೇಕಂತಲ್ಲ. ನಾವ್ ಏನೇ ಮಾಡ್ಲಿ, ನಾವ್ ಎಂಥದೇ ಮಾಡ್ಲಿ, ಆದ್ರೆ ನಮಗೆ ಇದೇ ಜೀವಿತ ಆಗಿರ್ಬಾರ್ದು. ನಾವ್ ಏನೇ ಮಾಡ್ಲಿ ಆ ಮಾಡೋದ್ರಲ್ಲಿ ದೇವ್ರ ರಾಜ್ಯ ಇರ್ಬೇಕು. ನಾವೊಂದು ಜಾಬ್ ಮಾಡ್ತಾ ಇದೀವ, ಅದರಲ್ಲಿ ದೇವ್ರ ರಾಜ್ಯ ವಿಸ್ತರಣೆ ಇರ್ಬೇಕು. ನಾವೇನೋ ಒಂದು ಕೆಲಸ ಮಾಡ್ತಾ ಇದೀವಿ, ಅದರಲ್ಲಿ ದೇವ್ರ ರಾಜ್ಯ ವಿಸ್ತರಣೆ ಇರ್ಬೇಕು. ತನ್ನ ನಾಮ ಮಹಿಮೆಗೆ ಆಗಿರ್ಬೇಕು. ಪ್ರತಿದು ತನ್ನ ರಾಕಡೆಗೆ ಸಿದ್ಧರಾಗುವಂಥದ್ದೇ ಇರ್ಬೇಕು. ಇಲ್ಲಾಂದ್ರೆ ಏನಾಗ್ತದೆ ಹೇಳು,
ಮಿಸ್ ಆಗ್ತದೆ. ಅಪವಾದ ಮಿಸ್ ಮಾಡ್ತಾನ. ನಿದ್ದೆ ಬರಂಗ್ ನಿದ್ದೆ ಬಂದ್ರೆ ಏನು ಮನನೆತ್ತು ಮುಚ್ಚಿಸ್ತಾನ. ನಾವೇನ್ ಅನ್ಕೊಂತೀವಿ, ಚರ್ಚ್ನಾಗೆ ಇದೀವಿ, ಆರಾಧಿಸ್ತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ, ದೇವ್ರ ಸಹವಾಸದಲ್ಲಿ ಇದೀವಿ. ಇವ್ರು ಕೂಡ ಹಂಗೆ ಅದಾರ. ಆದ್ರೆ ಇವ್ರು ಏನ್ ಮಾಡಾರ ಹೇಳು, ಮನನೆತ್ತು ಇವ್ರು ಮುಚ್ಕೊಂಡು ಹೋಗ್ಬಿಟ್ಟ. ಬುದ್ಧಿವಂತರ ಕನ್ಯಕರು ಏನ್ ಮಾಡ್ತಾರ, ಸಿದ್ಧರಾಗ್ತಾರ. ಸಿದ್ಧರಾಗಿ ದೇವ್ರ ರಾಕಡ ಹತ್ರ ಐತೆ, ಬಹು ಸಮೀಪವೈತೆ. ಈ ನಮ್ಮ ಜೀವಿತ ನೀರಿನ ಮೇಲೆ ಗುಳ್ಳಿದ್ದಂಗ, ಹೌದಾ ಇಲ್ಲ? ಯಾರಿಗೂ ಶಾಶ್ವತ ಏನಿಲ್ಲ. ನಾವು ಕುತ್ಕೊಂಡಿರೋ ಯಾರಿಗೂ ಶಾಶ್ವತ ಇಲ್ಲ. ಯಾರಿಗೇನು ಗ್ಯಾರಂಟಿ ಐತಾ? ಯಾರಿಗೂ ಗ್ಯಾರಂಟಿ ಇಲ್ಲ. ನಮ್ಮ ಜೀವಿತನೇ ನಮಗೆ ಗ್ಯಾರಂಟಿ ಇಲ್ಲ ಅಂದ್ರೆ ಇನ್ನು ನಮ್ಮ ಈ ಲೋಕದಲ್ಲಿ ಏನ್ ಪರ್ಮನೆಂಟ್? ಏನಿಲ್ಲ, ಹೌದಾ ಇಲ್ಲ? ನಮ್ಮ ಗುರಿ, ನಮ್ಮ ಗಮ್ಯ, ಮೊದಲನೇ ಸ್ಥಾನ ದೇವರ ರಾಕಡ. ಆಮೇನ್, ಹಲ್ಲೆಲೂಯಾ. ಅದೇ ಫಸ್ಟ್. ಆಮೇಲೆ ಇನ್ನೊಂದು, ಅದು ಮಿಸ್ ಆಗಬಾರ್ದು. ಏನೋ ಹಿಡ್ಕೊಳಕ್ ಹೋಗಿ ಮುಖ್ಯವಾದ ಮಿಸ್ ಆಗಬಾರ್ದು. ಅದನ್ನ ಹಿಡ್ಕೊಳಕ್ ಏನೇನೋ ಮಿಸ್ ಆಗ್ಬೋದು. ಇಲ್ಲಿ ಏನೇನ ಕಳಕ, ಇದು ಅಶಾಶ್ವತವಾದದ್ದು. ಅಶಾಶ್ವತವಾದ ಹಿಡ್ಕೊಳಕ್ ಹೋಗಿ ಶಾಶ್ವತವಾದ ನಾವು ಕಳ್ಕೊಂಡಿವಿ ಅಂದ್ರೆ ಇಷ್ಟು ದಿನ ನಾವು ಜೀವಿಸಿ ನಾವು ಸನ್ನಿಧಿನಲ್ಲಿ ಇದ್ದು ಕೂಡ ವ್ಯರ್ಥ ಆಗ್ಬೋದು, ವೇಸ್ಟ್. ಅದಕ್ಕೆ ದೇವ್ರ ಏನ್ ಮಾಡ್ತಾ ಗೊತ್ತಾ, ಸಮಯ ಕೊಡ್ತಾನೆ, ಆಲಸ್ಯ ಮಾಡ್ತಾನೆ. ಸಿದ್ಧರಾಗ್ರಿ, ನಾನು ಬರ್ತಾ ಇದ್ದೀನಿ. ಎದಕ್ಕೆ ಇವರು ಆ ರೀತಿ ಆಲಸ್ಯಗಳು ಮಾಡಕ ದೇವರು ಇವ್ರ ಸಮಯ ಕೊಡಕ ಇವ್ರು ಎದಕ್ ಮಿಸ್ ಆಗ್ತಾರಂದ್ರೆ ಅದು ಕೂಡ ನಾನು ನಿಮಗೆ ಓದಿಸ್ತೀನಿ ನೋಡ್ರಿ. ಎದಕ್ ಮಿಸ್ ಆಗ್ತಾರಂದ್ರೆ ಮತ್ತೇ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನ. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಇಲ್ಲಿ 2 ರಕ ಅದರ. ಒಂದು, ನನ್ನ ಮಾತುಗಳು ಕೇಳಿ ನನ್ನ ಆಜ್ಞೆಗಳ ಪ್ರಕಾರ ನಡ್ಕೊಂಡವನು ಬಂಡೆ ಮೇಲೆ ಕಟ್ಕೊಂತಾನ ಮನೆ ಅಂತ. ಬಂಡೆ ಅಂದ್ರೆ ಏನು? ಕ್ರಿಸ್ತನ ಬಂಡೆ ಮೇಲೆ ಕಟ್ಕೊಂಡ ಯಾರು? ತನ್ನ ಆಜ್ಞೆಗಳ ಪ್ರಕಾರ ನಡ್ಕೊಂಡು ಜೀವಿಸುವನು ಕ್ರಿಸ್ತನ ಬಂಡೆ ಮೇಲೆ ಕ್ರಿಸ್ತನ ಬಂಡೆ ಮೇಲೆ ಕಟ್ಕೊಂಡಿರೋನು ಯಾನು? ದೇವರ ಆಜ್ಞೆಗಳ ಪ್ರಕಾರ ನಡೆದಿರೋನು, ತನ್ನ ಸ್ವಇಚ್ಛವಾಗಿ ತನ್ನ ಇಷ್ಟಾನುಸಾರ ಈ ಜೀವಿಸೋನು ಉಸುಗ್ ಮೇಲೆ ಕಟ್ಕೊಂತಾನ. ಅದು ಏನಾಗ್ತದಂತ, ಮಳೆ ಬಂದ್ರಿ ಗಾಳಿ ಬರ್ಲಿ ಇವಕ್ಕೆ ಏನಾಗ್ತವ ಅಂದ್ರೆ ಅವು ಬಡ್ಕೊಂಡು ಹೋಗಿ ಬಿದ್ದೋಗ್ಬಿಡ್ತಾವ. ಅಂದ್ರೆ ಏನು, ಎದಕ್ಕೆ ಇವರು ಈ ಗುರಿನ ಎದಕ್ ಮಿಸ್ ಆಗ್ತಾರ ಅಂದ್ರೆ, ದೇವ್ರ ರಾಜ್ಯ ಗುರಿನ ಎದಕ್ ಮಿಸ್ ಆಗ್ತಾರ ಅಂದ್ರೆ, ಈ ಕಷ್ಟಗಳು ಇಲ್ಲಾಂದ್ರೆ ಸಮಸ್ಯೆಗಳು, ಈ ಲೋಕ ಆಶೆಗಳು ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ಆ ಗುರಿನ ತಪ್ಪಿಸ್ತಾವ. ಇವ್ರು ಯಾರ ಮೇಲೆ ಕಟ್ಕೊಂತಾರ? ಉಸುಗ್ ಮೇಲೆ ಕಟ್ಕೊಂತಾರ. ಎದಕ್ಕೆ ಇವ್ರು ಹಿಂದೆ ಬೀಳ್ತಾರೆ ಅಂದ್ರೆ ನೋಡ್ರಿ, ಮತ್ತೆ ನೀವು ಭಾರಿ ಮೊದಲು ನೋಡ್ರಿ, ಮತ್ತೆ ಎದಕ್ಕೆ ಹಿಂದೆ ಬೀಳ್ತಾರೆ ಅಂದ್ರೆ ಈ ಕಷ್ಟಗಳು, ಈ ಸಮಸ್ಯೆಗಳು, ಈ ಆಶೆಗಳು ಎಲ್ಲ ಏನ್ ಮಾಡ್ತಾವ ಗೊತ್ತಾ, ದೇವ್ರ ಸನ್ನಿಧಿಲಿದ್ದೆ ಅವ್ರನ್ನ ದೂರ ಮಾಡ್ತಾವ. ಅವ್ರೇನ್ ಮತ್ತೆ ಪಾಪ ಏನು ಮಾಡೋದಿಲ್ಲ. ಅವರು ಪಾಪ ಮಾಡ್ತಾರ? ಪಾಪ ಅಲ್ಲ. ಅವ್ರ ಕುಟುಂಬಗಳು ಕಟ್ಗೆನಕ, ಮಕ್ಕಳನ್ನ ಕಟ್ಗೆನಕ ಈ ಒಂದು ಬಂಧದಲ್ಲೇ ಬಿದ್ದು ಅವ್ರೇನಾಗ್ತಾರ ಹೇಳು, ಅದನ್ನು ಮರಿತಾರ. ಸಾತಾನ್ ನೋಡಿ ಎಷ್ಟು ಕುಯ್ಕ್ ತಿಳಿದು ಹೊಡಿತಾರ. ಅವ್ರೇನ್ ಪಾಪ ಮಾಡುವಲ್ರು. ಇವ್ರು ಏನ್ ಮಾಡ್ತಾರಂದ್ರೆ ಆ ಗುರಿನ ಮರೆತು, ದೇವರ ಚಿತ್ತನ ಮರೆತು ತನ್ನ ಕುಟುಂಬನ ಹೆಂಗೆ ಕಟ್ಕೊಂತಾರಂತ ಉಸುಗ್ ಮೇಲೆ ಕಟ್ತಾರ. ಅಂದ್ರೆ ಏನು? ಉಸುಗ್ ಮೇಲೆ ಕಟ್ತಾರೆ ಅಂದ್ರೆ ಏನೇನು? ಶಾಶ್ವತವಾದದ್ದಲ್ಲ ಅದು. ಇಲ್ಲಿ ಏನೋ ಮಾಡ್ಕೋಬೇಕು, ಇಲ್ಲಿ ಏನೋ ನಡೆಸ್ಬೇಕಂತ ಎಲ್ಲರ ಕುಟುಂಬಗಳು ಕಟ್ತಾರ. ಅದು ಯಾದ್ರ ಮೇಲೆ ಕಟ್ಟದಂಗ? ಅದು ಉಸುಗ್ ಮೇಲೆ ಕಟ್ಟದಂಗ. ಅದು ಬಿದ್ದೋಗ್ತದದು, ಅದು ನಿಂದ್ರದಿಲ್ಲ. ಅದು ಕ್ರಿಸ್ತನ ಬಂಡೆ ಮೇಲೆ ಕಟ್ಟಬೇಕು. ಪ್ರತಿ ಮಕ್ಕಳಿಗೆ ಬೋಧಿಸ್ಬೇಕಾಗಿರೋದು ಅದೇ. ನಾವು ಕುಟುಂಬದಲ್ಲಿ ನೀನು ಓದು, ಆದ್ರೂ ಕೂಡ ಫಸ್ಟ್ ದೇವ್ರನ್ನ ಹಿಡ್ಕ, ಆಮೇಲೆ ಓದು. ನೀನೊಂದು ಜಾಬ್ ಮಾಡು, ಆ ಜಾಬ್ನಲ್ಲಿ ಕೂಡ ನೀನ್ ದೇವ್ರನ್ನ ಹಿಡ್ಕ ಜಾಬ್ ಮಾಡು. ನೀನ್ ಏನೇ ಮಾಡು, ನೀನ್ ದೇವ್ರನ್ನ ಹಿಡ್ಕ ಅದನ್ನ ಮಾಡು. ಆದ್ರೆ ಏನ್ ಮಾಡ್ತಾರಂದ್ರೆ ದೇವ್ರನ್ನ ಪಕ್ಕಕ್ಕೆ ಇಟ್ಟು ನೀನ್ ಓದು, ನೀನ್ ಜಾಬ್ ಸಂಪಾದಿಸ್ಕ, ನೀನ್ ಅದು ಮಾಡು, ನೀನ್ ಇದು ಮಾಡಂತ ಹೇಳಿನೇ ಕುಟುಂಬಗಳು ಕಟ್ತಾರ. ಅದು ಎಲ್ಲಿ ಕಟ್ತಾರ ಅಂದ್ರೆ ಉಸುಗ್ ಮೇಲೆ ಕಟ್ತಾರ. ಅದು ಬಿದ್ದೋತದ, ನಿಂದಿರೋದಿಲ್ಲ. ಅದೇ ಕ್ರಿಸ್ತನ ಬಂಡೆ ಮೇಲೆ ಕಟ್ಟು ನೀನು ಕುಟುಂಬನ, ಅದು ಸ್ಥಿರಪಡ್ತದೆ. ಅದು ಗಾಳಿ ಬರ್ತದೆ, ತುಫಾನು ಬರ್ತದೆ, ಬರದಿಲ್ಲ ಅಂತಲ್ಲ, ಬಂದ್ರು ಕೂಡ ಅದು ಸ್ಥಿರವಾಗಿ ನಿಂದಿರ್ತದೆ. ಆಮೆನ್, ಹಲ್ಲೆಲೂಯಾ. ಮಕ್ಕಳು ಕೂಡ ಹಂಗೆ,
ಲೋಕ, ಪಾಪ, ಆಕರ್ಷಣೆ ಜಾಸ್ತಿ ಇರ್ತದೆ. ಕ್ರಿಸ್ತನ ಬಂಡೆ ಮೇಲೆ ಕಟ್ಟಬೇಕು ನಾವು. ಬೆಳಿಗ್ಗೆದ್ದು ಪ್ರಾರ್ಥನೆ ಮಾಡೋದು ಕಲಿಸ್ಬೇಕು, ಬೆಳಿಗ್ಗೆದ್ದು ಬೈಬಲ್ ಧ್ಯಾನ ಮಾಡೋದು ಕಲಿಸ್ಬೇಕು. ದಪ್ಪ ದಪ್ಪ ಬುಕ್ಕು ಕೊಟ್ಟು ಓದೋದೊಂದೇ ಅಲ್ಲ, ಪರಿಶುದ್ಧ ಗ್ರಂಥನ ಮುಂದೆ ಇಡಬೇಕು. ಫಸ್ಟ್ ಇದು ಧ್ಯಾನ ಮಾಡು, ಇದು ನಿನ್ನ ಜೀವಿತ ನಿಂದ್ರಿಸೋದು. ಇದು ನೀನು ಓದಿ ಅಂದ್ರೆ ನಿನ್ ಜ್ಞಾನ ಕೂಡ ಕಲಿಸ್ತತೆ, ನಿನ್ ಜ್ಞಾಪಕ ಶಕ್ತಿ ಕೂಡ ಕೊಡ್ತತೆ. ಆಮೇಲೆ ನೀನ್ ಏನ್ ಮಾಡ್ಬೇಕು, ನಿನ್ನಲ್ಲಿ ದೇವ್ರ ಚಿತ್ತ ಏನೈತೆ, ನಿನ್ ಉದ್ದೇಶ ಏನೈತೆ, ನೀನ್ ಹೆಂಗ್ ಕಟ್ಕೋಬೇಕು ನಿನ್ ಜೀವಿತ ಅನ್ನೋದು ಕೂಡ ಕಲಿಸ್ತದೆ ವಾಕ್ಯ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತೇಳಿ ವಾಕ್ಯ. ದೇವ್ರನ್ನ ಕೊಡ್ಬೇಕು ನಾವು. ಕೊಟ್ಟಾಗ ಏನಾಗ್ತದಂದ್ರೆ ಅದು ಸ್ಥಿರ ಪಡ್ತದೆ. ಆಮೇಲೆ ಹಂಗ ನಾವು ಕಟ್ಕೋಬೇಕು. ಅವಾಗ ಏನಾಗ್ತದೆ ಹೇಳು, ಅಲ್ಲಿ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಕೂಡ ದೇವ್ರ ಆ ಕಡೆ ಮಿಸ್ ಆಗೋದಿಲ್ಲ. ಅವನ ಗುರಿ ಏನಾಗಿರ್ತತೆ, ದೇವ್ರ ಆ ಕಡೆ. ನಾ ಏನೇ ಮಾಡ್ಲಿ ಕೂಡ ಅದು ನನ್ಗೆ ಮಿಸ್ ಆಗಬಾರ್ದು, ಅದು ನನಗೆ ಶಾಶ್ವತ, ಅದು ನನಗೆ ಇಂಪಾರ್ಟೆಂಟ್, ಅದು ಸ್ಥಿರ ಪಡ್ತದೆ. ಆಮೇಲೆ ಇಲ್ಲಿ 3 ರಕ ಹೇಳ್ತಾನ, 3 ರಕ ಬರ್ತದಂತ. ಒಂದು ಏನು ಮಳೆ, ಇನ್ನೊಂದೇನು ಪ್ರವಾಹ, ಇನ್ನೊಂದೇನು ಬಿರುಗಾಳಿ. ಈ 3 ಕೂಡ ಒಂದು ಮಳೆ ಹೆಂಗಂದ್ರೆ ಹೊರಗಿದ್ದ ಬರುವಂತ ಶೋಧನೆ. ಅರ್ಥ ಆಯ್ತಾ? ಹೊರಗಿದ್ದ ಬರುವಂತ ಶೋಧನೆ ಅಂದ್ರೆ ಏನು? ಒಬ್ಬೊಬ್ರು ನಮ್ಮನ್ನ ಹಿಂಸಿಸ್ತಿರ್ತಾರ. ಅಂದ್ರೆ ಏನು, ನಮ್ಮನ್ನ ಹೀನವಾಗಿ ಮಾತಾಡ್ತಿರ್ತಾರ. ನೀವೇನು ದೊಡ್ಡ ಭಕ್ತಿ ಮಾಡಿರ್ಬಿಡು, ನಮಗೇನು ಗೊತ್ತಿಲ್ಲ ಭಕ್ತಿ, ಇವಾಗ ಇವ್ರಿಗೆ ದೊಡ್ಡ ಭಕ್ತಿ ಉಟ್ಕೊಂಡ್ ಬಂದ್ಬಿಟ್ಟದೆ, ಇವೆಲ್ಲ ಬರ್ತಿರ್ತಾವ. ಹೌದಾ? ಇವೊಂದು ಶೋಧನೆ ನಮ್ಗೆ, ಇವೊಂಥರ ಶೋಧನೆ ನಮ್ಗೆ. ಇವೆಲ್ಲ ಶೋಧನೆಗಳು ಎಲ್ಲಿಂದ ಬರೋವು? ಹೊರಗಿದ್ದ ಬರೋ ಶೋಧನೆಗಳು ಇವು. ಇವನು ಕೂಡ ನಾವು ಎದುರಿಸ್ಬೇಕು. ಯಾಕಂದ್ರೆ ನಾವು ಒಂದು ಭಕ್ತಿ ಜೀವಿತ, ನಾವು ಒಂದು ಮಾರ್ಗದಲ್ಲಿ ನಮಗೆ ದೇವ್ರು ಏನ್ ತಿಳಿಸಿರ್ತಾನೆ ಅದ್ರ ಪ್ರಕಾರ ನಾವು ನಡೀತಿರುವಾಗ ಈ ಅಟ್ಯಾಕ್ಸ್ ಬರ್ತಿರ್ತಾವ. ಅಪವಾದಲಿದ್ದ ನಮಗೆ, ಬೇರೆಯಲ್ಲಿದ್ದ ನಮಗೆ ಶೋಧನೆ ಬರ್ತಿರ್ತಾವ. ಆ ಶೋಧನೆ ಬಂದಾಗ ಏನಾಗ್ತದಂದ್ರೆ ನಾವು ಬಲಹೀನರಾಗಬಾರ್ದು. ನಾನು ಏನ್ ಭಕ್ತಿ ಮಾಡಿದ್ರು ಕೂಡ ನನ್ ಹಿಂಗ್ ಅಂತಾರಲ್ಲ, ನಾನು ಹಿಂಗ್ ಮಾಡ್ತಾರಲ್ಲ ಅಂತೇಳಿ ಅವೆಲ್ಲ ನಾವು ಇಟ್ಕೋಬಾರ್ದು. ನಾವು ಕ್ರಿಸ್ತನ ಬಂಡೆ ಮೇಲೆ ಕಟ್ಕೋಬೇಕು. ಯಾರೇನ್ ಅನ್ಕೊಂಡ್ರೆ ನಮ್ ನೋಡ್ಬೇಕಾಗಿರೋದು ಯಾರು? ದೇವರು. ನಾವು ಮೆಚ್ಚಬೇಕಾಗಿರೋದು ಯಾರಿಗೆ? ಮನುಷ್ಯರು ಮೆಚ್ಚೋರು ದೇವ್ರ ಮೆಚ್ಚಿಲ್ಲ ಅಂತ ಹೇಳ್ತಾರೆ. ನಾವು ಮನುಷ್ಯರು ಮೆಚ್ಚುವಂತವ್ರಲ್ಲ, ನಾವು ದೇವ್ರ ಮೆಚ್ಚಿಸುವಂತವ್ರು. ಆಮೇಲೆ ನೀನ್ ನನ್ನ ಘನಪಡಿಸು, ನಾನು ನಿನ್ನ ಘನಪಡಿಸ್ತೀನಿ ಅನ್ನೋದು. ಆಮೇಲೆ ಅರ್ಥ ಆಯ್ತಾ? ನಾವು ಆತನ ಘನಪಡಿಸುವಂತವ್ರಾಗಿರ್ಬೋದು, ಆತನ ಮೆಚ್ಚಿಸುವಂತವ್ರಾಗಿರ್ಬೋದು. ಅದನ್ನ ನಾವು ಇಟ್ಕೊಂಡು ನಡೀತಿರ್ಬೇಕು. ಇವು ಬರ್ತಿರ್ತಾವ. ಇನ್ನೊಂದು ಕೂಡ ಏನ್ ಗೊತ್ತಾ, ಅನಾರೋಗ್ಯ ಸಮಸ್ಯೆ ಇದ್ದು ನಾವು ಶೋಧನೆ ಬರ್ತಿರ್ತಾವ. ಅವಾಗ ಅಂತಾರ, ನೀನ್ ದೊಡ್ಡ ಭಕ್ತಿ ಮಾಡ್ತಿದ್ದಿ, ನೀನ್ ದೊಡ್ಡ ಭಕ್ತಿ ಮಾಡಿದ್ರೆ ನಿನಗೆ ಅದಕ್ಕೆ ಕಷ್ಟ ಬಂದ, ನಿನಗೆ ಅದಕ್ಕೆ ರೋಗ ಬಂದಿದ್ದು. ಇದು ಕೂಡ ಒಂದು ಶೋಧನೆ. ಹೌದಾ ಇಲ್ಲ? ಯೋಬ್ ನಂಗೆ ಮತ್ತೆ ಸೋಲ್ಸೋದು. ನಾ ಫ್ರೆಂಡ್ಸ್ ಬಂದು, ನಿನ್ನಲ್ಲಿ ನಿಜವಾಗ್ಲೂ ದೇವರಿದ್ರೆ ನಿನಗೆ ಎದಕ್ಕೆ ಪರಿಸ್ಥಿತಿ ಬರ್ತದೆ, ನಿನಗೆ ಎದಕ್ಕೆ ಇದೊಂದು ಇರ್ತದೆ ಅನ್ನೋದು ಶೋಧನೆ. ಅದು ಇದ್ರಾಗ ಏನಾಗ್ತದೆ ಹೇಳು, ಇದ್ರಾಗ ಬಲಹೀನರಾಗರು ಭಾರಿ ಮಂದಿ ಇರ್ತಾರೆ. ಯಾಕಂದ್ರೆ ಮೊದಲೇ ಅನಾರೋಗ್ಯ ಸಮಸ್ಯೆಲಿದ್ದ ಬಲಹೀನರಾಗ್ತಿರ್ತಾರ. ಆ ನೋವು, ಆ ಒಂದು ಬಾಧನೆ ಭಯಂಕರವಾಗಿ ಹೋರಾಟ ಇರ್ತದೆ. ನಮಗೆ ಹೋರಾಟ ಇರ್ತದೆ, ಮತ್ತೆ ದೇವರ ಹತ್ರ ಕೂಡ ನಮ್ಗೆ ಹೋರಾಟ ಇರ್ತದೆ. ದೇವ ಎದಕ್ ಪ್ರಭಾ ನನಗೆ ಪರಿಸ್ಥಿತಿ, ನನ್ಗೆ ಏನ್ ಇದು ಮಾಡಿನ ಅಂತೇಳಿ ಮನಸ್ಸಿನಾಗ ಯಾರಿಗೆ ಹೇಳ್ಕೊಂಡಿಲ್ಲ ಅಂದ್ರೆ ಕೂಡ ಅವ್ರಲ್ಲಿ ಅದು ಆ ಹೋರಾಟ ಇದ್ದೇ ಇರ್ತದೆ. ವ್ಯಕ್ತಿಗತವಾಗಿ ಅವ್ರು ಹೋರಾಡ್ತಿರ್ತಾರ. ಇದ್ರಾಗಿದ್ದ ಹೊರಗೆ ಬರ್ಬೇಕಂತೇಳಿ ಮತ್ತೆ ಅವರು ಪಿಕಪ್ ಆಗ್ಬೇಕಂದ್ರೆ ಎಷ್ಟೋ ಪ್ರಯಾಸ ಪಡ್ತಿರ್ತಾರೆ. ಅಂತದ್ರಾಗ ಮತ್ತೆ ಈ ಹೊರಗುಳ್ಳವ್ರ ಮಾತುಗಳು ಇನ್ನೂ ಶೋಧನೆ. ಅವಾಗ ಏನಾಗ್ತದೆ ಹೇಳು, ಎಲ್ಲಿದಾನ ದೇವ್ರು? ಇವ್ರು ಇಷ್ಟೆಲ್ಲ ಮಾತಾಡ್ತಾರ, ನನಗೆ ನೋಡಿದ್ರೆ ಈ ಸಮಸ್ಯೆ. ಇದ್ರಾಗಿದ್ದ ಕೂಡ ಏನಾಗ್ತದೆ, ದೇವರಿದ್ದ ದೂರ ಹೇಳು. ಉಸುಗು ಮೇಲೆ ಕಟ್ಟಿರುವಂತ ಮನೆ ಏನಾಗ್ತದೆ, ಬಿದ್ದೋಗ್ತದೆ. ಹೆಂಗ್ ಕಟ್ಟಬೇಕು? ಕ್ರಿಸ್ತನ ಬಂಡೆ ಮೇಲೆ ಕಟ್ಟಬೇಕು. ಯೋಬ ಅಂತಾನ ಅದನ್ನೇ. ನಾನು ಏಂತಿ ಬಂದ್ ಅಂತಾಳ, ನಿನ್ಗೆ ಇಷ್ಟೆಲ್ಲ ರೋಗ ಬಂದ್ ಎಲ್ಲ ಬಂದ್ ಆಸ್ತಿ ಎಲ್ಲ ನಷ್ಟ ಆಗತ್ತೆ, ನೀನ್ ಸುಮ್ಮನೆ ದೋಷಿಸಿ ಸಾಯದ್ ಬಿಟ್ರೆ ನೀನ್ ಎದಕ್ಕೆ ಅಂತಾಳ. ಮೂರ್ಖರು ಮಾತಾಡ್ದಂಗೆ ಮಾತಾಡಕ್ ಹೋಗ್ಬೇಡ. ದೇವ್ರು ಕೊಟ್ಟಲ್ಲ ದೇವ್ರು ತಗೋಣ, ನಾವು ದೇವ್ರನ್ನ ಎದಕ್ಕೆ ದೋಷಿಸ್ಬೇಕು ಅಂತೇಳಿ ಸ್ಥಿರವಾಗಿ ನಿಂತ್ಕೊಂತ. ಅವಾಗ ಏನಾಗ್ತಾನೆ, ಏನು ಕಳ್ಕೊಂಡಿರ್ತಾನೋ ಅದು ಮತ್ತೆ 2ರಷ್ಟು ದೇವ್ರು ಕೊಡ್ತಾನೆ. ಆಮೇಲೆ ಹಂಗ ನಾವು ಸ್ಥಿರವಾಗಿರ್ಬೇಕು. ಕೆಲವೊಬ್ರು ಇಲ್ಲಿ ಬಲಹೀನರಾಗ್ತಾರ, ಹೊರಗ್ಲಿದ್ದ ಅಟ್ಯಾಕ್ಸ್ ಬರ್ತಾವ ನಮಗೆ. ಅರ್ಥ ಆಯ್ತು? ಇನ್ನೊಂದು ಯಾವುದು? ಪ್ರವಾಹ. ಪ್ರವಾಹ ಅಂದ್ರೆ ಏನ್ ಹೇಳು, ನಮ್ಮ ಒಳಗೆ ನಮಗೆ ಬರುವಂತ ಶೋಧನೆ.
ಇದು ಕೂಡ ನಮ್ಮಲ್ಲಿ ಕೂಡ ಶೋಧನೆ ಬರ್ತಿರ್ತಾವ. ಏನು ಗರ್ವನ ಶೋಧನೆ ಇರ್ತದೆ, ಅತಿಶಯ ಗರ್ವ, ಇದು ನಮ್ಮನ್ನು ಶೋಧಿಸ್ತದೆ ಅನ್ನೋದು. ಇದ್ರ ವಿರುದ್ಧ ನಾವು ದೇವ್ರಿಗೆ ದೂರ ಆಗ್ತೀವಿ. ನಿಂದೇನು ನಂದೇನು ಅನ್ನೋದೇನಿರ್ತದೆ ಗೊತ್ತಾ, ಇದು ಗರ್ವ. ಅದಕ್ಕೆ ವಾಕ್ಯ ಅಂತ ಗರ್ವಿಷ್ಠ ನಾನು ಎದುರಿಸ್ತೀನಿ, ದೀನರಿಗೆ ನಾನು ಕೃಪೆ ತೋರಿಸ್ತೀನಿ ಅಂತ ದೇವ್ರು. ಆಮೇಲೆ ನಾಶನಕ್ಕೆ ಮುಂದೆ ಗರ್ವ ನಡೀತದೆ ಅಂತ ಹೇಳ್ತಾನೆ. ಇವು ನಮ್ಮಲ್ಲಿ ಬರುವಂತ ಶೋಧನೆವು. ಇದರಿಂದ ಕೂಡ ಏನಾಗ್ತದೆ ಹೇಳು, ನಾವು ಬಲಹೀನರಾಗ್ತೀವಿ. ಕ್ರಿಸ್ತರ ಆಕಾರದಲ್ಲಿ ನಾವೇನಾಗ್ತೀವಿ, ಬಿಡಲ್ಪಡ್ತೀವಿ. ನೀನ್ ಹೆಂಗಿರ್ಬೇಕು, ಅಲಂಕಾರ ನೀನ್ ಧರಿಸ್ಕೊಳ್ಳೋಂತ ಆಗಿರ್ಬೇಕು. ಮೊದಲಿಗೆ ಹೆಂಗಿರ್ಬೇಕು, ಅಲಂಕಾರ ಧರಿಸ್ಕೋಬೇಕು, ಸಾತ್ವಿಕನ ಅಲಂಕಾರ ಧರಿಸ್ಕೋಬೇಕು, ವಿನಯತನ ಅಲಂಕಾರ ಧರಿಸ್ಕೋಬೇಕು, ತಗ್ಗಿಸ್ಕೊಳ್ಳೋಂತ ಅಲಂಕಾರ ಧರಿಸ್ಕೋಬೇಕು. ಹಂಗಿದ್ರೇನೆ ವಧು ಇಷ್ಟಪಡ್ತಾನೆ. ನಮಗೆ ಆ ರೀತಿ ಗರ್ವ ಅನ್ನೋದು ಇರಬಾರ್ದು. ಅದು ಕೂಡ ನಮ್ಮನ್ನ ದೇವರಿಂದ ದೂರ ಮಾಡ್ತದೆ. ಅದನ್ನ ಕೂಡ ತಗ್ಗಿಸ್ಕೋಬೇಕು, ಅದನ್ನ ಕೂಡ ನಾವು ತಕ್ಕೋಬೇಕು. ಇನ್ನೊಂದು ರೀತಿ ಕೂಡ ಬರ್ತದೆ, ಆಶೆಗಳು. ಇದು ಕೂಡ ಎಲ್ಲಿ ಹುಡ್ತದೆ, ನಮ್ಮೊಳಗೆ ನಾನಾ ರಕವಾಗಿ ಆಸೆ ಹುಡ್ತಾವ ನಮ್ಮಲ್ಲಿ. ನಾನು ಅದು ಇದು ಮಾಡ್ಬೇಕು, ಅದು ಎಲ್ಲ ಆಸೆಗಳು ನಮ್ಮಲ್ಲಿ ಹುಟ್ಟಿಸಿ ಏನು ಮಾಡ್ತದೆ. ಅದಕ್ಕೆ ಹೇಳ್ತಾನ, ಈ ಲೋಕ ಎಲ್ಲ ಶರೀರಾಶೆ, ನೇತ್ರಾಶೆ, ಜೀವಪ್ಪು ಡಂಬ. ಈ ಆಸೆ ನಮ್ಮಲ್ಲಿ ಏನ್ ಮಾಡುತ್ತೆ ಗೊತ್ತಾ, ಇದು ಕೂಡ ನಮ್ಮನ್ನ ಕ್ರಿಸ್ತಲಿದ್ದ ದೂರ ಮಾಡುತ್ತದೆ. ಇವು ಎಲ್ಲಿಂದ ಬರುವಂತ ಶೋಧನೆಗಳು, ನಮ್ಮ ಒಳಗೆ ಬರುವಂತ ಶೋಧನೆ. ಅವ ನಾವು ಗ್ರಹಿಸ್ಬೇಕು. ಎಲ್ಲ ಏನೋ ಕೇಳಿ ಈ ಕಡೆ ಕಿವ ಕೇಳಿ ಈ ಕಡೆ ಕಿವ ಬಿಟ್ಟಿವನ್ಕೋ ಮತ್ತೆ ಶೋಧನೆಗೆ ಬೀಳಂತ ಚಾನ್ಸಸ್ ಇರ್ತಾವ. ಗ್ರಹಿಸ್ಬೇಕು ನಮ್ಮೊಳಗೆ ಏನ್ ಶೋಧನೆ ಬರಕತ್ತದ, ನಮ್ಮೊಳಗೆ ಏನ್ ಆಸೆಗಳು ಬರ್ತದವ. ಈ ಆಸೆಗಳು ದೇವ್ರ ಚಿತ್ತಾನುಸಾರವದ್ದ, ಇಲ್ಲ ಲೋಕಾನುಸಾರದ್ದ, ಇಲ್ಲ ದೇವ್ರಿಗೆ ಮಹಿಮಕರವಾದದ್ದ, ಯಾವ್ದು ಇದು ಅಂತೇಳಿ ನಾವು ಗ್ರಹಿಸ್ಬೇಕು. ನನಗೆ ಬರುವಂತ ಆಸೆ ದೇವ್ರ ಮಹಿಮ ತರ್ತದ, ದೇವ್ರ ಚಿತ್ತ ನೆರವೇರಿಸ್ತೀವ, ಇದನ್ನು ಕೂಡ ಗ್ರಹಿಸ್ಬೇಕು. ಸರಿ, ಇವೆಲ್ಲದರಿಂದ ನಾವು ಗೆಲ್ತೀವಿ ಅನ್ಕೋ, ಆತ್ಮೀಯ ಜೀವಿತದಲ್ಲಿ ಇನ್ನ ಬಲವಾಗಿದ್ದು ಸರಿ ಇವನ್ನೆಲ್ಲ ಮಾಡ್ಕಂತೀವಿ ಅಂದ್ರೆ, ಒಂದು ಹೊರಗಿರೋ ಬರೋ ಶೋಧನೆಗಳಿಂದ ನಾವು ಅದನ್ನು ಎದುರಿಸಿ ನಿಂತ್ಕೊಂಡು ಗೆಲ್ತೀವಿ ಅನ್ಕೋ. ಇಲ್ಲ ನಮ್ಮ ಒಳಗಿರೋ ಬರೋಂಥ ಶೋಧನೆ ಕೂಡ ಎದುರಿಸಿ ನಿಂತ್ಕೊಂಡು ಗೆಲ್ತೀವಿ ಅನ್ಕೋ. ಮೂರನೇದು ಬಿರುಗಾಳಿ ತರ್ತಾನ ನಾವು. ಅದು ಏನು, ಈ ಎರಡೂ ಜಯಿಸಿಯ ಅಂತೇಳಿ ನಮ್ಮಲ್ಲಿ ಅನುಮಾನನ ಹುಟ್ಟಿಸ್ತಾನೆ. ಇದು ಅವ್ನು ಥರ್ಡ್ ಅಟ್ಯಾಕ್ ಮಾಡೋದು, ಅನುಮಾನ ಹುಟ್ಟಿಸ್ತಾನೆ. ಅರ್ಥ, ಈ ಅನುಮಾನಲಿದ್ದನೇ ಭಯಂಕರವಾದ ಶೋಧನೆಗಳು ನಾವು ಬೀಳೋದು. ಏನೋ ಪರಿಸ್ಥಿತಿಗಳು ಬಂದಾಗ ಇವು ನಡೀತಾವ, ಇವು ಆಗ್ತದ, ನಮ್ಮ ಜೀವಿತದಲ್ಲಿ ನಮ್ಗೆ ನೆರವೇರ್ತಾವ. ಈ ಅನುಮಾನಗಳು ಏನಾಗ್ತವೆ ಹೇಳು, ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಏನ್ ನಡೀತಿದೆ, ಅದೇ ಪರಿಸ್ಥಿತಿ, ಅದೇ ಬಾಧೆಗಳು, ಅದೇ ಕಣ್ಣೀರು, ಅದೇ ನೋವು. ಈ ಅನುಮಾನಲಿದ್ದ ಏನಾಗ್ತದೆ ಹೇಳು, ದೇವರಿಗೆ ನಾವು ದೂರ ಆಗ್ತೀವಿ, ಪ್ರಾರ್ಥನೆಗೆ ನಾವು ದೂರ ಆಗ್ತೀವಿ, ಆರಾಧನೆಗೆ ನಾವು ದೂರ ಆಗ್ತೀವಿ, ದೇವ್ರ ಸನ್ನಿಧಿಗೆ ನಾವು ದೂರ ಆಗ್ತೀವಿ. ಇದು ಕೂಡ ಒಂದು ಅಟ್ಯಾಕ್. ಇದ್ರಲ್ಲಿದ್ದಾನೆ ಮತ್ತೆ ಎಲ್ಲರೂ ಏನಾಗ್ತಾರೆ ಹೇಳು, ಬಲಹೀನರಾಗಿ ದೇವ್ರ ಕನೆಕ್ಷನ್ ದೂರ ಆಗಿ, ಇವ್ರು ಹೆಂಗ ಬುದ್ಧಿಗಳ ಕನ್ಯಾಕರು ಹೆಂಗ ನಿದ್ದೆ ಹೋಗರು ಹೆಂಗ ನಿದ್ದೆ ಹೋಗ್ತಾರಂತ, ಈ ರೀತಿಯಾಗಿ ದೇವ್ರಿಗೆ ದೂರ ಆಗಿ ಅಪವಾದ ಮಾಡುವಂತ ಕುತಂತ್ರಗಳು ಇವೆಲ್ಲ. ಅವನೇನು ಅಟ್ಯಾಕ್ ಮಾಡ್ಬೇಕಂದ್ರೆ ಅವನೇನು ಬಂದು ನಮ್ಮನ್ನು ಕುತ್ತಿಗೆ ಸಿಗೋದಿಲ್ಲ, ಹೌದಾ ಇಲ್ಲ? ಎಲ್ಲಾರ ಬಂದು ಸಾತಾನ ಬಂದು ಸಾತಾನ ಏನ್ ಬಂದ್ ಮಾಡ, ಅವನಿಗೆ ಅಧಿಕಾರ ಇಲ್ಲ. ಅವ್ನು ಹೆಂಗ್ ಮಾಡ್ತಾನಂದ್ರೆ ಹಿಂಗೆ ಕುಯ್ತಿಲ್ದ ಬೇರೆಯವ್ರಲ್ಲಿದ್ದ ನಮ್ಮನ್ನ ಬಲಹೀನ ಪಡಿಸಕ್ ನೋಡ್ತಾನೆ, ನಮ್ಮ ಒಳಗೆ ನಮಗೆ ಬಲಹೀನ ಪಡಿಸಕ್ ನೋಡ್ತಾನೆ. ಇಲ್ಲಾಂದ್ರೆ ಲಾಸ್ಟಿಗೆ ನಮ್ಮಲ್ಲಿ ಅನುಮಾನ ಹುಟ್ಟಿಸ್ತಾನ. ನಡೀತದ ದೇವ್ರ ಏನಂತ ಹೇಳೋಣ, ಆಲಸ್ಯ ಆದ್ರೂ ಕೂಡ ಅದ್ಭುತ ಕಾರ್ಯ ಮಾಡ್ತೀನಿ. ಆಮೇಲೆ ಮಾಡ್ತಾ ನೀನ್ ನನ್ನ ಮೇಲೆ ವಿಶ್ವಾಸ ಇಡು, ನೀನು ದೇವ್ರ ಮಹಿಮನ ಕಾಣ್ತೀವಿ ಅಂತ. ಆಮೇಲೆ ಹೌದಾ ಇಲ್ಲ? ಏನ್ ಮಾಡಿದ್ರು ಕೂಡ ಸಮಸ್ತವು ನಾನು ನಿನಗೆ ಸಮಕೂಡಿ ಮಾಡ್ತೀನಿ, ನಿನಗೆ ಮೇಲಿಗಾಗೆ ಮಾಡ್ತೀನಿ ಅಂತಾನ. ಆಮೇಲೆ ಅದು ಶೋಧನೆ ಬರ್ಲಿ ಅದು ನಮ್ಮ ಮೇಲಿಗಾಗಿ ತಿರ್ಸ್ತಾನೆ, ಕಷ್ಟ ಬರ್ಲಿ ಅದು ನಮ್ಮ ಮೇಲಿಗಾಗೆ ತಿರ್ಸ್ತಾನೆ, ನಷ್ಟ ಬರ್ಲಿ ಅದು ಕೂಡ ಮೇಲಿಗಾಗೆ ತಿರ್ಸ್ತಾನೆ. ಆಮೇಲೆ ಎದಕ್ಕಂದ್ರೆ ಆತರ ಮಹಿಮೆಗಾಗಿ, ಆತ ಘನತೆಗಾಗಿ. ಆದ್ರೆ ಅಪವಾದ ಬಂದು ಏನ್ ಮಾಡ್ತಾನ, ಏನ್ ಪ್ರಾರ್ಥನೆ ಏನ್ ಮಾಡಿದ್ರು ಏನೈತೆ ಇವೆಲ್ಲ ಆತವ ಅನ್ಕಂದ್ಯಾ, ನಿನಗೆ ಆಗೋದಿಲ್ಲ ಅಂತ ಹೇಳಿ ಬಲಹೀನ ಪಡಿಸಿ ಏನ್ ಮಾಡ್ತಾನ, ನಮ್ಮನ್ನ ದೇವರಿಂದ ದೂರ ಮಾಡ್ತಾರೆ. ಈ ದೇವ್ರು ದೂರ ಮಾಡಿದಾಗ ನಾವು ಇನ್ನೊಂದು ರಾಂಗ್ ಸ್ಟೆಪ್ ಆಗಕ್ಕೆ ನಮಗೆ ಅವಾಗ
ಅವ್ರ ಆಕ್ಷೇಪ ಹಾಕಿ ಅವಾಗ ಏನ್ ಮಾಡ್ತೀವಿ, ದೇವ್ರ ಚಿತ್ತ ಕೂಡ ನಮ್ ಪ್ರಯತ್ನ ನಾವು ಮಾಡಕ್ ಹೋಗ್ತೀವಿ, ನಮ್ ಸ್ವಚ್ಛ ಪ್ರಯತ್ನ ಮಾಡಕ್ ಹೋಗ್ತೀವಿ. ಅವಾಗ ಏನಾಗ್ತಿದ್ದೀರ ಅಲ್ಲಿ ದೆಬ್ಬೆ ಉಳಿದು ಹಂಗ ಮಾಡ್ತಾರೆ. ಅದಕ್ಕೆ ಏನ್ ಮಾಡಿರ್ಬೇಕಂದ್ರೆ ನಾವ್ ಇವನ್ನೆಲ್ಲದನ್ನು ಜಯಿಸ್ಬೇಕಂದ್ರೆ ಆ ಜೀವಿನಲ್ಲಿ ಏನಿರ್ಬೇಕು, ಎಣ್ಣೆ ಇರ್ಬೇಕು, ಪರಿಶುದ್ಧಾತ್ಮ ಅಭಿಷೇಕ ಇರ್ಬೇಕು. ಪರಿಶುದ್ಧಾತ್ಮ ಅಭಿಷೇಕನೇ ಯಾವಾಗ ಹೊಂದ್ಕೊಂತೀವೋ ಅವಾಗ ದೇವ್ರು ನಮ್ಮಲ್ಲಿ ಜ್ಞಾನ ಕೊಡ್ತಾನ, ಆಲೋಚನೆ ಕೊಡ್ತಾನ, ಶಕ್ತಿ ಕೊಡ್ತಾನ, ಬಲ ಕೊಡ್ತಾನ, ವಿವೇಚನೆ ಕೊಡ್ತಾನ. ಆಮೇನ್. ಇವೆಲ್ಲದನ್ನ ಕೊಟ್ಟು ನಮ್ಮನ್ನ ನಡೆಸ್ತಾನ ಆತ. ಇವೆಲ್ಲ ಇಲ್ಲ ಅನ್ಕೋ, ಇದಿಲ್ಕಂದ್ರೆ ಅದ್ರನಾಗೆ ಜೀವಿಸ್ತಾ ಇದೀವಿ ಅನ್ಕೋ, ಅವಾಗ ಏನ್ ಮಾಡ್ತಾನ ಗೊತ್ತಾ, ಡಿವೈಡ್ ಮಾಡ್ತಾನ, ಸಂಘನ ಡಿವೈಡ್ ಮಾಡ್ತಾನ. ಅಂದ್ರೆ ಡಿವೈಡ್ ಮಾಡ್ತಾನ ಅಂದ್ರೆ ಹೆಂಗ, ಬುದ್ಧಿವಂತ ಕನ್ಯಕರನ್ನ ಬುದ್ಧಿ ಇಲ್ಲದ ಕನ್ಯಕರನ್ನ ಡಿವೈಡ್ ಮಾಡ್ತಾನ. ನೋಡಿ ಅದನ್ನ ಓದಿಸ್ತೀನಿ, ಮುಗಿಸ್ತಾನ ಲಾಸ್ಟ್. ಮತ್ತೆ ಸುವಾರ್ತೆ 13ನೇ ಅಧ್ಯಾಯ 47ನೇ ವಚನ. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆ ಆಗಿದೆ, ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಒಳ್ಳೆ ಮೀನುಗಳನ್ನು ಪುಟ್ಟಿಗಳನ್ನು ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಕಿಬಿಟ್ಟರು. ಯುಗದ ಸಮಾಪ್ತಿಯಲ್ಲಿ ಆಗುವುದು, ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಬೆಂಕಿ ಕೊಂಡದಲ್ಲಿ ಅವ್ರಿಗೆ ಹಾಕಿ, ಹೆಂಗೈತಂತ ಪರಲೋಕ ರಾಜ್ಯ ಹೆಂಗಿರ್ತಂತ, ಬಲೆ ಹಾಕಿ ಮೀನ್ ಹೆಂಗ್ ಹಿಡಿತಾರೋ ಹಂಗೆ ಇವಾಗ ಎಲ್ಲ ಹಿಡ್ದಾನ ದೇವ್ರು. ಎಲ್ಲ ಜಾಲರನಾಗ ಎದೀವಿ, ಅದು ಒಂದ್ ದಿನ ಬರ್ತದಂತ. ಅವ್ ಏನ್ ಮಾಡ್ತಾನಂತ, ಡಿವೈಡ್ ಮಾಡ್ತಾನಂತ. ಒಳ್ಳೇದನ್ನೆಲ್ಲ ಒಂದು ಪುಟ್ಟಿಗೆ ಹಾಕ್ತಾನಂತ, ಕೆಟ್ಟದನ್ನೆಲ್ಲ ಅಗ್ನಿಗುಂಡಾಗ ಹಾಕ್ತಾನಂತ. ಬಹು 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 ಜ್ಞಾನವಂತರಾಗಿರ್ಬೇಕು. ಅದಕ್ಕೆ ನಾನು ಇದು ಏನಂತ ಹೇಳಕತ್ತದ ವಾಕ್ಯ, ಪರಿಶುದ್ಧಾತ್ಮ ಅಭಿಷೇಕ ಇದ್ದಾಗನೇ, ಆ ಆತ್ಮ ಅಭಿಷೇಕ ಬಲ ಹೊಂದ್ಕೊಂಡಾಗೆ ನಾವು ನಡೀತಿರೋ ಮಾರ್ಗ ಯಾವ್ದು ಸತ್ಯವು ಯಾವ್ದು ಅಸತ್ಯವು ಅನ್ನೋದು ಜ್ಞಾನ ವಿವೇಚನೆ ನಮ್ಗೆ ಎಲ್ಲಿದೆ ಬರ್ತದೆ ಅಂದ್ರೆ ದೇವರ ಆತ್ಮಲಿದ್ದಾನೆ ನಮಗೆ ಬರ್ತದೆ. ಇಲ್ಲಾಂದ್ರೆ ಏನಾಗ್ತದೆ ಗೊತ್ತಾ, ನಾವು ಭ್ರಮೆ ಹೋಗ್ತೀವಿ. ಏನಾಗ್ತದೆ, ನೋವ ಕೂಡ ಹಂಗೆ ಮಾಡೋದು. ಹೇಳ್ತಾನ ನೋವ, ಏನು ಸಿದ್ಧರಾಗ್ರಪ್ಪ, ನೀವು ಬರ್ರಿ, ಕೃಪೆ ತೆರೆದೈತೆ, ಒಳಗ್ ಬರ್ರಿ ಅಂತ ಹೇಳಿ ಕರೆದ್ರಾಗ ನಗ್ತಾರ. ಹುಚ್ಚಿರೋದೆ ಇವನಿಗೆ ಹುಚ್ಚಿರೋದಲ್ಲ, ಇವ್ರ ಮನೆಯವರಿಗೆಲ್ಲ ಹುಚ್ಚಿರೋದು. ಇವ್ರು ಕೂಡ ಹೋಗಿ ಕಟ್ಟದಾರ. ಹೇಳಕ್ ಎಷ್ಟು ದಿನ ಆಯ್ತು, ಅಲ್ಲಿ ಏನಾಯ್ತು, ಅವ್ರು ಸೇಫ್ ಆದ್ರು, ಇವ್ರೇನಾದ್ರು ಆ ಜಲಪ್ರಳಯಗಳೆಲ್ಲ ಒಡ್ಕೊಂಡು ಹೋದ್ರು. ಹಂಗೆ ನನ್ನ ರಾಕಡ ಕೂಡ ಇರ್ತದಂತ ಹೇಳಿ ವಾಕ್ಯ ಸೆಲವಿಸ್ತದೆ. ನೋವ ಕಾಲದಲ್ಲಿ ಹೆಂಗಾಯ್ತು, ಇವಾಗ ಕೂಡ ಹಂಗೆ ಐತೆ, ಹಂಗೆ ನಮ್ ಬರ್ತೀನಿ, ನೀವು ಸಿದ್ಧರಾಗ್ರಿ. ಇವೆಲ್ಲ ಈ ಮಾತುಗಳು ಎಲ್ಲಿ ಸಿಗ್ತಾವ, ದೇವ್ರ ಸನ್ನಿಧಿಯಲ್ಲಿ ಇರೋದಕ್ಕೆ ಸಿಗೋದು, ಇಲ್ಲಾಂದ್ರೆ ಸಿಗೋದಿಲ್ಲ. ಎಲ್ಲ ಏನ್ಕೊಂಡಿರ್ತಾರೆ ಹೇಳು, ನಮಗೆಲ್ಲ ಗೊತ್ತು 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 ಅನ್ಕೊಂಡು ಏನಾಗ್ತದೆ ಹೇಳು, ಆ ಬ್ರಹ್ಮನಾಗೆ ಬಿದ್ದು ಆ ಬ್ರಹ್ಮನಾಗೆ ಹೋಗಿ ದೇವ್ರಿಗೆ ದೂರ ಹಾಕ್ಯಂತ ಹೋಗ್ತಿರ್ತಾರೆ. ಆದ್ರೆ ದೇವ್ರಿಗೆ ದೂರ ಆಗ್ತದೆ ಬರೋದು ಕೂಡ ಗೊತ್ತಿರೋದಿಲ್ಲ. ನಾವು ದೇವ್ರ ಪ್ರೀತಿ ಮಾಡ್ತೇವೆ, ದೇವ್ರ ಇಷ್ಟ ನಮ್ಗೆ ಅಂತ ಹೇಳ್ತಾರ. ಅದಕ್ಕೆ ಹೇಳ್ತಾರ, ದೇವ್ರ ಇಷ್ಟ ಅಂದ್ರೆ ಏನು, ದೇವ್ರ ಪ್ರೀತಿ ಅಂದ್ರೆ ಏನು, ನನ್ನ ಆಜ್ಞೆಗಳಿಗೆ ವಿಧೇಯನಾಗಿ ಆಜ್ಞೆಗಳ ಪ್ರಕಾರ ನಡೆದವನೇ ನನ್ನ ಪ್ರೀತಿ ಅವನಲ್ಲಿ ಆಯ್ತು ಅಂತ ಹೇಳ್ತಾನ. ಇವೆಲ್ಲ ದೇವ್ರ ನಮಗೆ ಕೊಟ್ಟರೆ ಆಜ್ಞೆಗಳು. ಲೋಕಸ್ಥರು ಏನ್ ಕಾಣ್ತಿರ್ತದೆ ಗೊತ್ತಾ, ಇದು ಹುಚ್ಚು ಮಾತನ್ನ ಕಾಣ್ತಿರ್ತದೆ. ನನ್ನ ಶಿಲ್ವೆ ಸುವಾರ್ತೆ ಲೋಕದಾಗಿರೋರಿಗೆ ಹುಚ್ಚು ಮಾತಾಗಿದೆ, ಆದ್ರೆ ನಮಗಾದ್ರೆ ಇದು ದೇವರ ಶಕ್ತಿ ಆಗತ್ತೆ ಅಂತ ವಾಕ್ಯ ಹೇಳುತ್ತೆ. ಆಮೇಲೆ ಜ್ಞಾನವಂತರಾಗಿರ್ಬೇಕು, ಜ್ಞಾನ ಕಲಿಬೇಕು, ಪರಿಶುದ್ಧಾತ್ಮ ಅಭಿಷೇಕ ಹೊಂದ್ಕೋಬೇಕು. ಯಾವ್ದು ಸತ್ಯವೋ ಯಾವ್ದು ಅಸತ್ಯವೋ, ದೇವ ನಾನು ನಡೀತಿರೋ ಮಾರ್ಗ ಏನು, ಇದು ನಿನ್ನ ಚಿತ್ತನ, ನಿನ್ನ ಉದ್ದೇಶನ, ನಾನು ನಿನ್ನ ರಾಜ್ಯನ ಮಿಸ್ಸಾತಿನ ಏನು, ನನಗೆ ನೀನ್ ಇಂಪಾರ್ಟೆಂಟ್, ನಿನ್ನ ರಾಜ್ಯ ಇಂಪಾರ್ಟೆಂಟ್, ಅದನ್ನ ಇಟ್ಕೊಂಡು ನಾನು ನಡೀತಾ ಇದೀನ, ಇವೆಲ್ಲದನ್ನ ಇಟ್ಕೊಂಡು ನಾವು ನಡೆಯುವಂಥವ್ರಾಗಿರ್ಬೋದು. ಅದಕ್ಕೆ ದೇವರು ಸಮಯ ಕೊಡ್ತಾರ. ಇವ್ರು ಬಂದು ಕೇಳ್ತಾರ, ಕೆಲವೊಬ್ರು ಬಂದು ಕೇಳ್ತಾರ, ಏನ್ ಕೇಳ್ತಾರ ಹೇಳು, ನಮ್ಮ ಹತ್ರ ನಿಮಗ್ ಕೂಡ ಎಣ್ಣೆ ಐತಲ್ಲ, ನಮಗ್ ಕೂಡ ಕೊಟ್ರೆ ಆಗೋಯ್ತು ಅಂತ ಕೇಳ್ತಾರ. ಕೇಳ್ತಾರ ಇಲ್ಲ, ಅವ್ರು ಕೊಡ್ತಾರ, ಕೊಡೋದಿಲ್ಲ. ನೀವು ಹೋಗಿ ತನ್ಕೋರ ಅನ್ಕಂತಾರ. ಆ ಟೈಮ್ನಾಗ ಇವ್ರಿಗೆ ಎಲ್ಲಿ ತನ್ಕನ ಕೂಡ ಇಲ್ಲ. ಆಮೇಲೆ ಬರ್ತಾರ, ಅಲ್ಲವರೆಗೂ ಬಾತು ಮುಚ್ಚಿಬಿಡ್ತದೆ. ಅಂದ್ರೆ ಏನು,
ನಿನ್ನ ಆತ್ಮಗೆ ನೀನೇ ಲೆಕ್ಕ ಕೊಡ್ಬೇಕು. ನಿನ್ನ ಎಣ್ಣೆನ ತಗೊಂಡೋಗಿ ನೀನೇ ದೇವ್ರ ಮುಂದೆ ನಿಂತ್ಕೋಬೇಕು. ನೀನ್ ಇನ್ನೊಬ್ರಿಗೆ ಕೊಡಂಗೂ ಇಲ್ಲ, ಇನ್ನೊಬ್ರನ್ನ ಕರ್ಕೊಂಡಂಗೂ ಇಲ್ಲ. ಇವ್ ನಾವು ಇಷ್ಟ ಜನ ಇದೀವಿ. ಇವ್ ನಾನು ಬಂದು ಚಿನ್ನ ಪ್ರಭಾ, ಚಿನ್ನ ಕೂಡ ಇರ್ಲಿ ಪ್ರಭಾ, ನೀವು ನನ್ನ ಜೊತೆಗೆ ಅದನ್ ಪ್ರಭಾ, ನನ್ನ ಜೊತೆಗೆ ಮಾಡನ್ ಪ್ರಭಾ ಅಂತ ಹೇಳಂಗಿಲ್ಲ. ನಂದು ಏನ್ ಕೊಡಂಗಿಲ್ಲ ಅಲ್ಲಿ. ದೇವ ನನ್ ಗಂಡ ಒಂದೇನಂದ ದೇವ, ನನ್ ಮಕ್ಕಳು ಬೇಕು ದೇವ, ನನ್ ಮಕ್ಕಳು ಕರಿತಿರ ಏನ್ ಇರೋದಿಲ್ಲ ಅಲ್ಲಿ. ಯಾರ ಆತ್ಮನ ಅವರೇ ಲೆಕ್ಕ ಕೊಡ್ಬೇಕು, ಅವರೇ ಸಿದ್ಧರಾಗಬೇಕು. ಅದಕ್ಕೆ ಆತ ಬರಕಿನ ಮುಂಚೆನೆ ನಾವೆಲ್ಲರೂ ಸಿದ್ಧಪಡಿಸ್ಬೇಕು. ಆಮೇಲೆ ಎಲ್ಲರೂ ಸಿದ್ಧಪಡಿಸ್ಬೇಕು. ಸಮಯ ಇದ್ದಾಗೆ, ದೀಪ ಇರುವಾಗೆ ಮನೆನ ಸರಿಪಡಿಸ್ಕೋಬೇಕು. ಸಮಯ ಇದ್ದಾಗೇನೆ ನಾವು ಎಲ್ಲರಿಗೆ ಸಿದ್ಧಪಡಿಸ್ಬೇಕು. ಆ ಸಮಯ ಬಂದಾಗ ನಾನು ಕರ್ಕಂತೀನಿ ಅಂದ್ರೆ ಇರೋದಿಲ್ಲ ಚಾನ್ಸ್. ಅದಕ್ಕೆ ಹೇಳ್ತಾನ, ತಟ್ಟಿರಿ ನಿಮಗೆ ತೆರೆಯಲ್ಪಡೋದು, ಕೇಳಿರಿ ನಿಮಗೆ ಕೊಡಲ್ಪಡುವುದು. ತಟ್ಟಿದೆ ಅಂದ್ರೆ ಏನು? ಸಮಯ ಇರೋವಾಗೆ ತಟ್ಟು. ನಾನು ಬಾಗ್ಲ ಹತ್ರ ನಿಂತ್ಕೊಂಡೀನಿ, ನೀನ್ ತೆಗಿ, ನಾನು ಬರ್ತೀನಿ. ಕೇಳು, ನಾನು ಕೊಡ್ತೀನಿ. ಇವಾಗೇ ನಮ್ಮ ಕುಟುಂಬಗಳಾಗ್ಲಿ, ನಮ್ಮ ಬಂಧುಗಳಾಗ್ಲಿ ಎಲ್ಲರೂ ನಾವು ಇವಾಗ ಸಿದ್ಧಪಡಿಸ್ಕೋಬೇಕು. ಇವಾಗ ಕೇಳ್ಬೇಕು, ಇವಾಗ ತಟ್ಟಬೇಕು ಅವ್ರು ಬಂದು. ಅದಕ್ಕೆ ಆಲಸ್ಯ ಮಾಡ್ದಾನ. ಇದಕ್ಕೆ ಆಲಸ್ಯ ಮಾಡ್ತಾನಂದ್ರೆ ಎಲ್ಲರೂ ರಕ್ಷಣದಲ್ಲಿ ಬರ್ಬೇಕನ್ನೋದೇ ದೇವರ ಆಸೆ, ದೇವ್ರ ಕೃಪೆ ಕೂಡ. ಈ ಆತ್ಮ ಅನಿಸೋದು ಕೂಡ ದೇವ್ರಿಗೆ ಇಷ್ಟ ಇಲ್ಲ, ದೇವ್ರ ಚಿತ್ತ ಅಲ್ಲ ಅದು. ಅದಕ್ಕೆ ನಾವು ಏನ್ ಕೇಳ್ತಾನೆ ಗೊತ್ತಾ, ದೇವ್ರು ನೀನ್ ಏನ್ ಮಾಡಿ ಅಂತ ಕೇಳ್ತಾನೆ. ನಿನಗೆ ಗೊತ್ತಾಗಿರೋ ಸತ್ಯ ಸುವಾರ್ತೆನೆ ನೀನ್ ಎಷ್ಟು ಜನ ಹೇಳ ಅಂತ ಕೇಳ್ತಾನೆ. ಅದಕ್ಕೆ ನಾವು ಇರೋವಾಗನೆ ಇನ್ನ ದೇವ್ರ ಆ ಕಡೆ ಬರುವಂತ ಬಹು ಸಮೀಪವಾಗೈತೆ. ಅದಕ್ಕೆ ನಾವು ಫಸ್ಟಿಗೆ ಎಲ್ಲರೂ ಸಿದ್ಧಪಡಿಸ್ಕೊಂಡು ಅವ್ರಿಗೆ ಕೂಡ ನಾವು ದೇವ್ರ ಮಾರ್ಗದಲ್ಲಿ ನಡೆಸ್ಬೇಕು. ಅವ್ರು ಅವಾಗ ತಟ್ಟದಾಗ ಕರಿತಾನ ದೇವ್ರು. ಆಮೇಲೆ ಅವ್ರು ಹುಡುಕ್ದಾಗ ಸಿಗ್ತಾನ ದೇವ್ರು. ಆಮೇಲೆ ಹುಡುಗ್ರೆ ವ್ಯರ್ಥ ಆದದ್ದು. ಅರ್ಥ ಆಯ್ತು? ನಾವು ಕೂಡ ಸಿದ್ಧರಾಗಬೇಕಂದ್ರೆ ಹೆಂಗಿರ್ಬೇಕು, ನಮಗೆಲ್ಲದನ್ನ ನಮ್ಮ ಹೆಂಗ್ ಅಲಂಕಾರ ಮಾಡ್ಕೋಬೇಕಂತ ದೇವ್ರಿಗೆ ಇಷ್ಟಾನುಸಾರವಾಗಿ ಅಲಂಕಾರ ಮಾಡ್ಕೋಬೇಕು. ದೇವ್ರಿಗೆ ಇಷ್ಟಾನುಸಾರ ನಾವು ಜೀವಿಸುವಂತವ್ರಾಗ, ದೇವ್ರ ವಾಕ್ಯಾನುಸಾರ ನಾವು ಅಲಂಕಾರ ಮಾಡ್ಕೋಬೇಕು. ಹಂಗ ನಾವು ಮೊದಲಿಗಿತ್ತಿ ಹೆಂಗ್ ಸಿದ್ಧರಾಗ್ತಲ್ಲ ಹಂಗ ನಾವು ಸಿದ್ಧರಾಗಿ ನಿಂತ್ಕೋಬೇಕು. ಪ್ರಕಟಣೆ ಗ್ರಂಥದಾಗ ಹೆಂಗೈತಿ ಗೊತ್ತಾ, ಒಂದು ನನ್ನ ಮಹಾ ಗುಂಪನ್ನು ನೋಡ್ತಾ ಏನಂತ ಹೇಳ್ತಾನ ಯೋಹಾನು. ಹೆಂಗಿರ್ತದಂತ, ಅದು ಬೆಳ್ಳಗಿರುವಂತ ಗುಂಪನ್ನ ನಾನು ನೋಡ್ತಾ ಏನಂತ. ಅಷ್ಟು ಪರಿಶುದ್ಧವಾದ ಕಣ್ಣಿಗಾಗಿ ನಾವು ರೆಡಾಗಿ ನಿಂತ್ಕೋಬೇಕು ದೇವ್ರ ಮುಂದೆ. ಆಮೇಲೆ ಅದು ದೇವ್ರು ನಮಗೆ ಕೊಡ್ತೀರಾ ಎಚ್ಚರ. ಸಿದ್ಧರಾಗು.